ವೆಲ್ಕಮ್ ಟು ನಿಮ್ಮ ಇತೈಸಿ ಚಾನಲ್. ನಮಸ್ಕಾರ, ನಾನು ಶ್ರೀನಿವಾಸ್. ಕೆಲವು ನೋಡಬೇಕು, ನೀವು ಕೇಳಿ, ಏನಪ್ಪ ಇಷ್ಟು ಕಷ್ಟಪಡ್ತೀರಾ ನೀವು ಜೀವನದಲ್ಲಿ ತಂದ್ರೆ, ಅಯ್ಯೋ ಏನ್ ಮಾಡೋದು, ನನ್ನ ಮಕ್ಕಳಿಗೋಸ್ಕರ ತಾನೆ ದುಡಿಯೋದೆಲ್ಲ, ಮಕ್ಕಳಿಗೋಸ್ಕರ ತಾನೆ, ಕಷ್ಟಪಡದ ಇನ್ನೇರಿಗೋಸ್ಕರ ಮಾಡ್ತೀವಿ, ನನ್ನ ಮಕ್ಕಳಿಗೋಸ್ಕರ ಅಂತಾರೆ. ನೋಡಿ, ಅವ್ರದ್ದು ಏನು ಸೋಕಿಲ್ಲ. ಮಕ್ಕಳು 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 ಮಕ್ಕಳನ್ನ ಒಂದು ಹಂತಕ್ಕೆ ತರಬೇಕು, ಅವರ ಕಾಲ ಮೇಲೆ ನಿಂತ್ಕೊಳ್ಳೋ ಅಷ್ಟು ಸ್ಟೇಜ್ ತರಬೇಕು ಅನ್ನೋ ಆಸೆ ಪಡ್ತಾರೆ. ಮತ್ತೆ ಜವಾಬ್ದಾರಿ, ಮಕ್ಕಳು ತಪ್ಪು ದಾರಿಗೆ ಹೋಗ್ಬಾರ್ದು, ಕೆಟ್ಟ ದಾರಿ ಹಿಡಿಬಾರ್ದು, ಒಳ್ಳೆ ದಾರಿಲಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ್ಲೇ ನೋಡಿ ನಿಮ್ಮ ಎಲ್ಲರಿಗೂ ವಿಲನ್ ಆಗೋದು ತಂದೆ. ಅವಾಗಲೇ ನನ್ನ ಮಕ್ಕಳು ಕೆಟ್ಟ ದಾರಿಗೆ ಹೋಗ್ಬಾರ್ದು, ಜೀವನನ ಹಾಳು ಮಾಡ್ಕೋಬಾರ್ದು ಅಂತ ಮಾತ್ರ ತಂದೆ ಕಳಿಸೋದು. ಆದ್ರೆ ನೀವು ಅದನ್ನ ಅಪಾರ್ಥ ಮಾಡ್ಕೊಂಡು ನನ್ನ ಲವ್ಗೆ ಅಡ್ಡಿ ಬರ್ತಾರೆ, ನನ್ನ ಸುಖ ಸಂತೋಷಕ್ಕೆ ಅಡ್ಡಿ ಬರ್ತಾರೆ, ನಮ್ಮ ಅಪ್ಪನೇ ಸರಿ ಇಲ್ಲ ಅನ್ನೋಂಥ ಭಾವನೆ. ತಂದೆ ನಿಮ್ಮನ್ನ ಒಳ್ಳೆ ದಾರಿಲಿರಿಸ್ಬೇಕು ಅಂತ ಆಸೆ ಪಡ್ತಾರೆ ಹೊರತು ನಿಮ್ಮನ್ನ ತುಳಿಬೇಕು ಅಂತಲ್ಲ. ಎಷ್ಟೋ ತಂದೆಯಂದ್ರು ತರಕಾರಿ ಮಾರಿ, ಕೂಲಿ ನಾಲಿ ಮಾಡಿ, ಮೂಟೆ ಹೊತ್ತು ಫುಟ್ಪಾತಲ್ಲಿ ತಿಂದು, ರೋಡಲ್ಲೆಲ್ಲ ತಿಂದು ತನ್ನ ಮಕ್ಕಳನ್ನ ಒಂದು ಒಳ್ಳೆ ಲೆವೆಲಲ್ಲಿ ಬೆಳೆಸ್ಬೇಕು ಅಂತ ಆಸೆ ಪಡ್ತಾರೆ. ಅದು ತಂದೆ. ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ನಾವು ನಡೆಸ್ತಾರೆ ಅಂತಂದ್ರೆ ಅದು ನಂಬರ್ 1 ತಂದೆ. ಯಾರೋ ಒಬ್ರು ಹೇಳಿದ್ರು, ತುಂಬಾನೇ ಇಷ್ಟ ಆಯ್ತು ಆ ವಿಡಿಯೋ. ದೇವಸ್ಥಾನಕ್ಕೆ ನಮ್ಮ ತಂದೆ ಜೊತೆ ಹೋದಾಗ ನಮ್ಮ ತಂದೆ ಹೆಗಲ ಮೇಲೆ ನನ್ನನ್ನು ಕೂರಿಸ್ಕೊಂಡಿದ್ರು. ಕಾರಣ ದೇವ್ರು ತೋರಿಸ್ಬೇಕು ಅಂತ. ಅವ್ರು ಹೇಳ್ತಾ ಇದಾರೆ, ಮಗಳೇ ದೇವ್ರು ಕಾಣ್ತಾ ಇದೆಯಾ, ನೋಡು ನೋಡು ಅಂತ. ಆದ್ರೆ ಅವತ್ತು ಅರ್ಥ ಆಗ್ಲಿಲ್ಲ, ನನಗೆ ಇವತ್ತು ಅರ್ಥ ಆಗ್ತಿದೆ. ಅವತ್ತು ನಾನು ಕುಂತಿದ್ದೇ ದೇವರ ಹೆಗಲ ಮೇಲೆ ಅಂತ. ಎಷ್ಟು ಅರ್ಥಪೂರ್ಣವಾಗಿದೆ ಅದು. ಖಂಡಿತ ಸತ್ಯ. ಕಾಣದ ದೇವರು ಏನೇ ಪರೋಕ್ಷವಾಗಿ ನಮಗೆ ಒಳ್ಳೇದು ಮಾಡ್ತಾರಂತ ನಾವು ನಂಬಿರ್ಬೋದು. ಕಣ್ಣಿಗೆ ಕಾಣುವ ದೇವರು ನಮ್ಮ ಜೀವನವನ್ನೇ ರೂಪಿಸ್ತಾರೆ, ನಮ್ಮನ್ನ ಒತ್ತು ಮೆರೆಸ್ತಾರೆ. ಕಣ್ಣಿಗೆ ಕಾಣುವ ದೇವರು, ಅದನ್ನು ಮರಿಬಾರ್ದು ತಾವು. ತಂದೆ ತಾಯಿಯ ಕಷ್ಟ, ತಂದೆ ತಾಯಿಯ ತ್ಯಾಗ ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವು ಆ ಸ್ಥಾನಕ್ಕೆ ಹೋದಾಗ, ನೀವು ಒಬ್ಬ ತಾಯಿ ಆದಾಗ, ನೀವು ಒಬ್ಬ ತಂದೆ ಆದಾಗ ಅದರ ಕಷ್ಟ ಗೊತ್ತಾಗುತ್ತೆ. ನನ್ನ ತಂದೆ ಯಾಕೆ ರೇಗ್ತಾ ಇದ್ರು, ಆಗ ನನ್ನ ತಂದೆ ಯಾಕೆ ನನ್ನನ್ನು ಖಂಡಿಸ್ತಾ ಇದ್ರು ಅಂತ ನಿಮಗೆ ಆ ಸ್ಥಾನಕ್ಕೆ ಹೋದಾಗ ಗೊತ್ತಾಗುತ್ತೆ. ನನ್ನ ತಾಯಿ ಯಾಕೆ ಇಷ್ಟೊಂದು ಬುದ್ಧಿವಾದ ಹೇಳ್ತಾ ಇದ್ರು, ನನ್ನ ತಾಯಿ ಯಾಕೆ ನನ್ನನ್ನು ಕೆಲವೊಂದು ವಿಚಾರದಲ್ಲಿ ಖಂಡಿಸ್ತಾ ಇದ್ರು ಅಂತ ನೀವು ತಾಯಿ ಆದಾಗ ಗೊತ್ತಾಗುತ್ತೆ. ಮತ್ತು ನಮ್ಮ ತಂದೆ ತಾಯಿಗಳು ಏನು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗೋದು ನಿಮ್ಗೆ ಅವಾಗಲೇ. ಸ್ನೇಹಿತರೆ, ಆವಾಗ ನೀವು ಮರಗಿದ್ರೆ ಏನು ಪ್ರಯೋಜನ ಇಲ್ಲ. ದಯಮಾಡಿ ನಿಮ್ಮ ತಂದೆ ತಾಯಿ ಜೊತೆ ಇರುವಾಗ್ಲೇ ಅವರ ಹಾಕಿಕೊಟ್ಟ ದಾರಿ ನಡೀರಿ, ಅವ್ರಿಗೆ ತಲೆ ಬಾಗಿ ನಿಂತ್ಕೊಳ್ಳಿ. ಅವರಿಗಿಂತ ಮಿಗಿಲಾಗಿ ಯಾವುದು ಇರಲ್ಲ ನಿಮಗೆ. ಅವರನ್ನು ಮೀರಿ ಬೇರೆ ಏನು ದಯವಿಟ್ಟು ಕೆಲಸ ಮಾಡ್ಕೋಬೇಡಿ. ಈಗಿನ ಕಾಲದಲ್ಲಿ ಒಂದು ಯೌವನ ಅಷ್ಟೇ ಅಂದ್ರೆ 15-16 ವರ್ಷ ಬಂದ ತಕ್ಷಣ, ಕಾಲೇಜ್ಗೆ ಹೋದ ತಕ್ಷಣ ಮೋಹದ ಬಲೆಗೆ ಬೀಳ್ತಾರೆ. ಲವ್ ಎನ್ನುವ ಮೋಹದ ಬಲೆಗೆ ಬೀಳ್ತಾರೆ. ಅರಿವಿಲ್ಲ, ಏನೋ ಒಂಥರ ಅದೇ ಒಂಥರ ಹೊಸ ಪ್ರಪಂಚ ರೀತಿ ಕಾಣ್ತಾ ಇರುತ್ತೆ. ಸ್ನೇಹಿತರೆ, ಕೆಟ್ಟದ್ದು ಅನ್ನೋದು ಸಿಗರೇಟ್ ಈಗ ಸೇರುವಾಗ ಮಾತ್ರ ತುಂಬಾನೇ ಮಜಾ ಕೊಡುತ್ತೆ, ಅದರ ಲೈಫಲ್ಲಿ ತುಂಬಾನೇ ಹೊಡೆತ ಕೊಡುತ್ತೆ. ಕೊನೆಗಳಿಗೆ ನರಳಿ ಸಾಯ್ಬೇಕು, ಆ ರೀತಿ ಮಾಡುತ್ತೆ ಸಿಗರೇಟು. ಅದೇ ರೀತಿ ಕೆಟ್ಟ ವ್ಯಕ್ತಿಗಳ ಜೊತೆಯಲ್ಲಿ ಲವ್ ಮೋಹದ ಬಲೆಗೆ ಬಿದ್ದರೆ ಆಗೋದು. ಎಷ್ಟೋ ಏನು ವಿಚಾರಗಳನ್ನ ಕೇಳಿದ್ದೀವಿ, ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ತುಂಬಾನೇ ನೋವಾಗುತ್ತೆ. ಯಾವನೋ ಒಬ್ಬರು ಇತ್ತೀಚೆಗೆ ಬಂದಂತ ವ್ಯಕ್ತಿ ಜೊತೆ 20 ವರ್ಷಗಳ ಕಾಲ ಸಾಕಿದಂತ ತಂದೆ ತಾಯಿನ ಧಿಕ್ಕರಿಸಿ ಹೋಗ್ತಾಳೆ ಮಗಳು. ಆ ತಂದೆ ಅಂಗಾಲ ಹಚ್ತಾನೆ, ಬಾ ಮಗಳೇ ಬಂದು ಬಿಡು, ನನ್ನ ಮಾನ ಮರಿದು ಹೋಗುತ್ತೆ ಊರಲ್ಲಿ, ದಯಮಾಡಿ ನಿನ್ ಕೈ ಮುಯ್ತು ಬಾರ ಮಗಳೇ ಅಂತಂದ್ರೆ, ನನಗೆ ಅವನೇ ಬೇಕು, ನೀವ್ಯಾರು ಬೇಡ ಅಂತಾಳೆ. ತಂದೆ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಇದು ನಮ್ಮ ದುಷ್ಟ ವ್ಯವಸ್ಥೆ ಹೇಗಿದೆ ನೋಡಿ. ಮಕ್ಕಳು ಯಾವ ವ್ಯವಸ್ಥೆಯಲ್ಲಿ ಬೆಳೀತಿದಾರೆ ಅಂತಂದ್ರೆ, ಎತ್ತು ಒತ್ತು ಏನ್ ಹೇಳಿದೆ ಅಷ್ಟು ಕಷ್ಟಪಟ್ಟು ಸಾಕಿರೋ ತಾಯಿ, ಅಷ್ಟು ಜನ್ಮ ಕೊಟ್ಟು ಒಂದು ಒಳ್ಳೆ ರೀತಿ ಬೆಳೆಸಿರೋ ತಂದೆ ಇಬ್ರು ಬೇಡ.
ನಿನ್ನೆ ಮೊನ್ನೆ ಒಂದು 1 ತಿಂಗಳ ಪರಿಚಯ ಆಗಿರೋನು ಒಂದು 2 ಸಲ ಬೈಕಲ್ಲಿ ಸುತ್ತಾಗ್ಬಿಟ್ಟಂದ್ರೆ ಆ ಮೋಹಕ್ಕೆ ಬಲೆ ಬಿದ್ದು ಅವನ ಹಿಂದೆ ಹೋಗ್ತಾರೆ. ಎಷ್ಟೋ ನಾನು ಚಾನಲ್ ಕೇಳಿದ್ದೀನಿ, ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಮಗಳೇ ಅಂತಂದ್ರೆ ಸತ್ರು ಸಾಯಿರೋ ಹೋಗಿ ನಿಮ್ಮ ಮನೆ ಬರ ಅನ್ನೋ ಎಷ್ಟೋ ಜನ ಇದ್ದಾರೆ. ನಿಜವಾಗ್ಲೂ ಇದು ಖಂಡನೀಯ. ಹೆಣ್ಮಕ್ಳೇ ಕೇಳಿ, ನೀವು ಇಷ್ಟು ಕಷ್ಟಪಟ್ಟು ಸಾಕಿರೋ ತಂದೆ ತಾನೇ ಧಿಕ್ಕರಿಸಿ ಯಾರೋ ನಿನ್ನೆ ಮೊನ್ನೆ ಬಂದಂತೆ ವ್ಯಕ್ತಿ ಜೊತೆ ಓಡೋದ್ರೆ ನೀವು ಖಂಡಿತ ಉದ್ಧಾರ ಆಗಲ್ಲ. ನೀವು ಒಳ್ಳೆ ಜೀವನ ನಿಮ್ದು ಆಗಲ್ಲ. ಖಂಡಿತ ಪಶ್ಚಾತ್ತಾಪ ಪಡ್ತಿದ್ರೆ ಎಷ್ಟೋ ಜನ ಪಟ್ಟಿದ್ರು. ನನ್ನ ಕನ್ಯಾರ ನಾನು ನೋಡಿದ್ದೀನಿ. ಹೋಗದಾಗ ಅವ್ರ ಆಸೆ ಏನಂದ್ರೆ ಲವ್ ಮಾಡಿದ ತಕ್ಷಣ ಹುಡುಗ ಬರೀ ಬೈಕಲ್ಲಿ ಸುತ್ತಾಡ್ತಾನೆ, ಕೇಳ್ದ ತಿನ್ನಿಸ್ತಾನೆ, ಕೇಳ್ಕೆಲ್ಲ ಬಟ್ಟೆ ಎಲ್ಲ ಕೊಡಿಸ್ತಾನೆ ಅನ್ನೋ ಒಂದು ಮನೋಭಾವ ಮಾತ್ರ ಇರುತ್ತೆ. ಮದುವೆ ಅಂದ್ರೆ ಅದಲ್ಲ. ಅದ್ರ ಹಿಂದೆನೂ ಬೇಕಾದಷ್ಟಿದೆ. 1 ತಿಂಗಳಿದಿರ್ಬೋದು. 1 ತಿಂಗಳಾದ್ಮೇಲೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮನೆ ನಡೆಸ್ಬೇಕು. ಅವನು ಸಂಪಾದನೆ ಮಾಡೋ ಸಾಕಾಗಲ್ಲ, ನೀವು ಕೆಲ್ಸಕ್ಕೆ ಹೋಗ್ಬೇಕು. ಗೊತ್ತಾ? ತಂದೆ ತಾಯಿ ನೋಯ್ದೇನೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಕ್ ಹೋದ್ರು, ಹೋಗು ಮಗಳೇ ನೀನು ಓದ್ಕೊ, ನಾನು ಪಾತ್ರೆ ತೊಳ್ಕೊತೀನಿ, ಹೋಗು ಮಗಳೇ ನೀನು ಓದ್ಕೊ, ನನ್ನ ಬಟ್ಟೆ ಒಗ್ಕೊತೀನಿ ಅಣ್ಣ ಅಂತ ತಾಯಿ ಇದ್ಲು. ಆಯ್ತಾ? ನಿಮ್ಗೆ ನೆರಳಾಗಿ ತಂದೆ ಇದ್ರು. ಅಲ್ಲೋದ್ರೇನಿಲ್ಲ, ನಿಮ್ ಕೆಲಸ ನೀವೇ ಮಾಡಬೇಕು. ಅವನು ಕೂಡ 1 ತಿಂಗಳು ನೋಡ್ತಾರೆ, 2 ತಿಂಗಳು ಮತ್ತೆ ಜಗಳ ಕಲಹ. ಯೋಚನೆ ಮಾಡಿ. ಯಾವುದೋ ಮುಟ್ಟಾಳ ಪ್ರೀತಿಗೋಸ್ಕರ ಪವಿತ್ರವಾದ ತಂದೆ ತಾಯಿ ಪ್ರೀತಿನ ದೂರ ಮಾಡ್ಕೋಬೇಡಿ. ಈ ತರ ಲವ್ ಮಾಡಿ ಓಡಿ ಹೋಗೋದು ತುಂಬಾ ಈಜಿ ಕೆಲಸ. ಆದರೆ ಅದಾದ್ಮೇಲೆ ತಂದೆ ತಾಯಿ ಪಡುತ್ತಿರೋ ಪಾಡು ನಿಮ್ಗೆ ಏನ್ ಗೊತ್ತು? ನೀವೆಲ್ಲೋ ಸೋಕಿ ಮಾಡ್ಕೊಂಡಿರ್ತೀರ, ತಿಂಗಳಗಟ್ಲೆ ತಿರ್ಗಾಡ್ಕೊಂಡಿರೋದಷ್ಟೇ. ನಿಮಗೂ ಕಷ್ಟ ಬರುತ್ತೆ. ಆದರೆ ಆ ಒಂದು ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಕಷ್ಟಪಡೋದು ನಿಮ್ಗೆ ಅರಿವಿದೆಯಾ? ನಿಮಗೆ ಎಷ್ಟು ಮನೆ ಹಾಳಾಗಿದೆ ಗೊತ್ತಾ ಈ ವಿಚಾರಗಳಿಂದ? ಖಂಡಿತ ವೇಟ್ ಮಾಡಿ. ನಿಮ್ಮ ತಂದೆ ತಾಯಿ ಅಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಕೊಡಲ್ಲ. ಒಂದೊಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾರೆ. ಆ ಹುಡುಗನ್ನು ಕೂಡ ಪ್ರತಿಯೊಂದು ನಿಮ್ಮನ್ನ ವಿಚಾರದಲ್ಲಿ ಚೆನ್ನಾಗಿ, ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಅದಂತೂ ಖಂಡಿತ ಸತ್ಯ. ನೀವು ಇಷ್ಟಪಟ್ಟ ಹುಡುಗನ್ನೇ, ನೀವೇನೋ ಕಾಲೇಜಲ್ಲಿ ಹೋದಾಗ ಇನ್ಯಾರೋ ಪರಿಚಯ ಆದಾಗ ಹುಡುಗನ್ನೇ ದೊಡ್ಡ ಹೀರೋ ತಿಳ್ಕರ, ಅದು ನಿಮ್ಮ ಮುಟ್ಟಾಳ್ತನ. ಎಷ್ಟೋ ಹೆಣ್ಮಕ್ಳು ಈ ತರ ತಪ್ಪು ಮಾಡಿ ಮನೆ ಬಿಟ್ಟು ಓಡೋಗಿದ್ದಾರೆ. ಧಿಕ್ಕರಿಸಿ, ತಂದೆ ತಾಯಿನೇ ಧಿಕ್ಕರಿಸಿ ಓಡೋಗಿದ್ದಾರೆ. ಆ ತಂದೆ ತಾಯಿಗಳು ಎಷ್ಟು ನೊಂದಿದ್ದಾರೆ ಗೊತ್ತಾ? ಒಂದು ಮದುವೆ ಫಂಕ್ಷನ್ ಹೋಗಂಗಿಲ್ಲ, ಒಂದು ಸಭೆ ಸಮಾರಂಭಕ್ಕೆ ಹೋಗಂಗಿಲ್ಲ, ಒಂದು ನಂಟರ ಮದುವೆ ಹೋಗಂಗಿಲ್ಲ, ನಂಟರ ಮನೆಗೆ ಹೋಗಂಗಿಲ್ಲ. ಕಾರಣ ಎಲ್ಲ ಕೇಳ್ತಾರೆ, ನಿಮ್ಮ ಮಗಳು ಏನಾಯ್ತು, ಯಾಕೆ ಹಿಂಗ್ ಮಾಡಿದ್ಲು, ಅಯ್ಯೋ ಎತ್ತ ಆನ್ಸರ್ ಮಾಡೋಕೆ ಏನಿಲ್ಲ ಅವ್ರ ಹತ್ರ. ಕೆಲವ್ರು ಕಿಚಾಡ್ತಾರೆ, ನಾನಾಗಿರೋ ಸುಮ್ಮನೆ ಬಿಡ್ತೀನಿ, ಹಂಗ್ ಮಾಡ್ಬಿಡುವ ಹಿಂಗ್ ಮಾಡ್ಬಿಡುವ ಅಂತಾರೆ. ತಂದೆ ತಾಯಿಗಳು ತಲೆ ತಗ್ಗಿಸಿಕೊಂಡು ಬರ್ಬೇಕಾದ ಪರಿಸ್ಥಿತಿ. ನಿಮ್ಗೆ ಜನ್ಮ ಕೊಟ್ಟಕ್ಕೆ ತಲೆ ತಗ್ಗಿಸ್ಬೇಕಾ? ಹೇಳಿ, ಯಾಕೆ ತಂದೆ ತಾಯಿನ ನೋಯಿಸ್ತೀರ? ಅವರ ಜೀವ ಇರೋವರೆಗೂ ತಲೆ ತಗ್ಸ್ಬೇಕಾಗುತ್ತೆ ನೀವು ಮಾಡೋ ಕೆಲ್ಸಗಳಿಂದ. ಅವ್ರ ಜೀವ ಇರೋವರೆಗೂ ಕೂಡ ಎಲ್ಲರಿಗೂ ಆನ್ಸರ್ ಮಾಡ್ಬೇಕಾಗುತ್ತೆ. ಯಾಕೆ ಹೋದ್ಲು, ಏನಾಗಿತ್ತು? ತಾಯಿಗೂ ಕೂಡ ಕೆಟ್ಟ ಹೆಸರು ಗೊತ್ತಾ? ಆಗದೆ ಅಂತಾರು ವೈದ್ಯಗಳೇನ್ ಮಾಡ್ತಾರೆ, ಅವ್ರಮ್ಮ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಯಾಕೆ ಹಿಂಗಾಯ್ತಿತ್ತು? ಅವ್ರ ಅಮ್ಮನೇ ಸರಿಯಿಲ್ಲ, ಬೇಕಾಯ್ತು. ತನ್ನ ಒಡಲಿಂದ ಸಾಕಿ ಕಷ್ಟಪಟ್ಟು ಜನ್ಮ ಕೊಟ್ಟು ಎಲ್ಲ ನೋವನ್ನು ನುಂಗಿ ನಿಮ್ ಬೆಳೆಸಿದ್ದಕ್ಕೆ ಇದೇನ ಪ್ರತಿಫಲ? ದಯಮಾಡಿ ಕೈ ಮುಗಿದು ಕೇಳ್ಕೊತಾನೆ, ನೀವು ಇಷ್ಟಪಟ್ಟ ವ್ಯಕ್ತಿನ ನಿಮ್ಮ ಮನೆಯವ್ರ ಜೊತೆ ಒಪ್ಪಿಸಿ. ಮನೆಯವ್ರ ಇಷ್ಟ ಇಲ್ವಾ ತ್ಯಜಿಸಿ. ಖಂಡಿತ ಭಗವಂತ ನಿಮ್ಮೊಂದು ಒಳ್ಳೆ ಅವಕಾಶ ಅಂತ ಖಂಡಿತ ಕೊಡ್ತಾನೆ. ದಯಮಾಡಿ ತಂದೆ ತಾಯಿಗಳು ಕೂಡ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಮಕ್ಕಳನ್ನ ಕಷ್ಟನ ತೋರಿಸಿ ಬೆಳೆಸಿ. ನೀವು ಬೆಳಿತಾರಂತ ಪ್ರತಿಯೊಂದು ಕಷ್ಟ, ನೀವು ಅವ್ರಿಗೋಸ್ಕರ ಮಾಡ್ತಾರಂತ ಪ್ರತಿಯೊಂದು ತ್ಯಾಗನೂ ಕೂಡ ಹೇಳಿ. ನಾನು ನಿನಗೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಮಗಳೇ, ನಾನು ನಿನಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀನಿ ಮಗಳೇ ಅಂತ ದಯಮಾಡಿ ತಿಳಿಸಿ. ಪದೇ ಪದೇ ಎಚ್ಚರಿಸಿ. ನೀನು ನನ್ನ ಮೋಸ ಮಾಡೋಬೇಡ ಮಗಳೇ. ಹೆಣ್ಮಕ್ಳಿಗೂ ಅಷ್ಟನ್ನೇ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ತಂದೆ ತಾಯಿಯ ಋಣ ತೀರಿಸಲಾಗದಷ್ಟು ದೊಡ್ಡ ಋಣ. ಅದು ತೀರಿಸ್ಬೇಕು ಅಂತಂದ್ರೆ ನೀವು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬದುಕಿರೋ ಸಾಕು, ಆ ಋಣ ತೀರಿಸ್ದಂಗೆ. ನಿಮ್ಮನ್ನ ಈಗ ಮಕ್ಕಳಾಗಿದಾಗ ಹೇಗೆ ನೋಡ್ಕೊಳ್ತಾ ಇದ್ರು, ಹಾಗೆ ತಂದೆ ತಾಯಿನ ನೀವು ದೊಡ್ಡವರಾದಾಗ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ಳಿ. ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಗೆ ಹುಟ್ಟ ಮಕ್ಕಳು ಕೂಡ ನಿಮ್ಮನ್ನ ಒಳ್ಳೆ ರೀತಿ ನೋಡ್ಕೊಳ್ತವೆ.
ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ವಿಡಿಯೋ ಮಾಡಿದ್ರು ಸಾಕಾಗಲ್ಲ. ಇನ್ನೊಂದು ಸ್ವಲ್ಪ ವಿಚಾರಗಳನ್ನು ತಿಳಿದು ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲೂ ವಿಡಿಯೋ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಚಾನಲ್ನ ಬೇರೆಯವರು ಕೂಡ ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಸಿ. ನಾವು ಸಮಾಜದಲ್ಲಿ ಅವೇರ್ನೆಸ್ ಮೂಡಿಸುವಂಥ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ. ನಮಸ್ಕಾರ, ಧನ್ಯವಾದ.